ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುದ್ದು ಸಣ್ಣ ಕಿರಣ. ಎಲ್ರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇದನ್ನು ಹೇಳೋದೇ ನಂಗೆ ತೊಂದರೆ ಆಗುತ್ತೆ. ನಾನಿವತ್ತು ನನ್ನ ಮಗಳಿಗೆ ಡೈಲಿ ಯೂಸ್ ಮಾಡುವಂಥ ಕಡಲೆ ಹಿಟ್ಟು ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಯಾವ ಥರ ಯೂಸ್ ಮಾಡ್ತೀನಿ, ಏನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಎಲ್ಲ ಹೇಳ್ತೀನಿ. ನಾನಿವತ್ತು ಹಿಂಗೆ ಇದ್ಕೊಂಡು ವೀಡಿಯೋ ಮಾಡೋಕ್ಕೆ ಕಾರಣ ನನ್ನ ಮಗಳು ನಂಗೆ 10 ನಿಮಿಷನೂ ರೆಸ್ಟ್ ಕೊಡೋಲ್ಲ. ವೀಡಿಯೋ ಮಾಡೋದು, ಎಡಿಟ್ ಮಾಡೋದು ಇವಕ್ಕೆಲ್ಲ ನೈಟ್ ನಿದ್ದೆಗಿಟ್ಕೊಂಡೇ ಮಾಡಬೇಕು. ನಿಜವಾಗ್ಲೂ ನೈಟು ಡೇ ಅಂತ ನಿದ್ದೆನೇ ಇಲ್ಲ. ನಿದ್ದೆ ಮಾಡಿ ಎಷ್ಟೋ ದಿನಗಳಾಗೋಗವೆ. ನಾನು ನಮ್ಮ ಅಜ್ಜಿ ಸೇರಿ ನನ್ನ ಮಗಳಿಗೆ ಬೆಳೆಸ್ತಾ ಇದ್ದೀವಿ ಅಂತ ಹೇಳ್ತೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನು ಈ ಥರ ಮೆಜರ್ಮೆಂಟ್ ತೊಗೊಂಡೆ. ಇದರಲ್ಲಿ 2 ಕಪ್ ಕಡಲೆ ಬೇಳೆ ಹಾಕ್ತೆ, ಹಾಗೆ 1 ಕಪ್ ಹೆಸರು ಬೇಳೆ, ಹಾಗೆ ಅರ್ಧ ಕಪ್ ರೈಸ್ ಅಕ್ಕಿ, ಹಾಗೆ ಸ್ವಲ್ಪ ಅಂದರೆ ಇಷ್ಟು ಅಷ್ಟನ್ನು ಕೊನೆ ಹಾಕ್ತೆ, ಹಾಗೆ 10 ಬಾದಾಮ್ ಹಾಕ್ತೆ, ಆಮೇಲೆ 10 ಬಾದಾಮ್ ಹಾಕ್ತೆ, ಹೆಸರು ಕಾಳು, ಕಡಲೆಬೇಳೆ, ಆಮೇಲೆ ಕೆಂಪು ತೊಗರಿಬೇಳೆ ಈ ಥರ ಬರುತ್ತೆ. ಇದನ್ನು ನಾನು 2 ಕಪ್ ಹಾಕ್ತೆ, ಯಾಕೆಂದರೆ ಕೆಂಪು ತೊಗರಿಬೇಳೆ ಚೆನ್ನಾಗಿ ಫೇಸ್ ಗ್ಲೋ ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ 2 ಕಪ್ಸ್. ಮಿಕ್ಕಿದೆಲ್ಲ 2 ಕಪ್ಸ್ ಕಡಲೆಬೇಳೆ, 2 ಕಪ್ಸ್ ಕೆಂಪು ತೊಗರಿಬೇಳೆ, ಆಮೇಲೆ 1 ಕಪ್ ಹೆಸರು ಕಾಳು, ರೈಸ್ ಆಫ್ ಸ್ವಲ್ಪ ಅಷ್ಟೇ ಪುಡಿ, 10 ಬಾದಾಮ್, ಹಾಗೆ ನನ್ನ ಸೀಕ್ರೆಟ್ ಆಗಿರುವಂತಹ, ಇದೆಲ್ಲೂ ಹೇಳಿಲ್ಲ, ನಾನು ಯೂಸ್ ಮಾಡುವಂತಹ ತಂಗಡಿ ಹೂವು, ಅದನ್ನು ಡ್ರೈ ಮಾಡಿ ಮಿಲ್ಗೆ ಹಾಕಕ್ಕೊಟ್ಟೆ. ಆಮೇಲೆ ರೋಸ್ ಹೂವು, ಇಷ್ಟು ಆ್ಯಡ್ ಮಾಡಿ ನನ್ನ ಮಗಳಿಗೆ ನಾನು ಡೈಲಿ ಬಾತ್ ಪೌಡರ್ನ ಯೂಸ್ ಮಾಡೋದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ಥರ ಏನು ಎಲ್ಲ ತೋರಿಸ್ತೀನಿ ಬನ್ನಿ.